ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿ ಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಲವ್ ಜಿಹಾದ್. ನಾನು ಪ್ರಭುದೇವ್. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ನಡೆದಿರೋ ಆರೋಪ ಕೇಳಿ ಬಂದಿದೆ. ಜಿಮ್ ಕಲಿಸುವ ನೆಪದಲ್ಲಿ ಜಿಮ್ ಟ್ರೈನರ್ ಆಗಿದ್ದ ಮುಸ್ಲಿಂ ಯುವಕ ಸಮೀರ್ ಮುಲ್ಲಾ ಹಿಂದೂ ಹುಡುಗಿಯರನ್ನ ಟ್ರ್ಯಾಪ್ ಮಾಡ್ತಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಈ ಕುರಿತು ಒಬ್ಬ ಸಂತ್ರಸ್ತೆ ವಿಡಿಯೋ ಮಾಡಿದ್ದು ಮನೆಗೆ ಕರೆಸಿ ಮತ್ತು ಪದಾರ್ಥ ನೀಡಿ ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಅದರ ವಿಡಿಯೋ ಮಾಡಿಕೊಂಡು ನನಗೆ ಬ್ಲಾಕ್ ಮೇಲ್ ಮಾಡಿ ಪದೇ ಪದೇ ರೇಪ್ ಮಾಡಿದ್ದಾನೆ ಅಂತ ಆರೋಪಿಸಿದ್ದಾಳೆ. ಏನಿದು ಲವ್ ಜಿಹಾದ್ ಕೇಸ್ ಅಂತ ನೋಡೋಣ ಬನ್ನಿ. ಲವ್ ಜಿಹಾದ್ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಯುವಕನನ್ನ ಪ್ರಶ್ನೆ ಮಾಡ್ತಿರೋ ಜನ. ಈ ವೇಳೆ ಸಿಟ್ಟಿಗೆದ್ದ ಯುವಕನಿಂದ ಗುಂಪಿನ ಮೇಲೆ ಹಲ್ಲೆ, ಹೊಡೆತ ಬೀಳ್ತಿದ್ದಂತೆ ಯುವಕನಿಗೆ ಗೂಸಾ ಕೊಟ್ಟ ಜನರು. ಗಲಾಟೆ ಸುದ್ದಿ ಕೇಳಿ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕ್ತಿರೋ ಪೊಲೀಸರು. ಹಲ್ಲೆಗೊಳಗಾಗಿ ಆಸ್ಪತ್ರೆ ಸೇರಿರೋ ಯುವಕನ ಆರೋಗ್ಯ ವಿಚಾರಿಸಲು ಕಿಮ್ಸ್ಗೆ ಬಂದ ಕಮಿಷನರ್ ಶಶಿಕುಮಾರ್. ಈ ದೃಶ್ಯಗಳು ಕಂಡು ಬಂದಿದ್ದು ಹುಬ್ಬಳ್ಳಿಯಲ್ಲಿ. ಇದಕ್ಕೆ ಕಾರಣ ಲವ್ ಜಿಹಾದ್ ಆರೋಪ. ಜಿಮ್ ಟ್ರೈನಿಂಗ್ ನೆಪದಲ್ಲಿ ಪರಿಚಯವಾಗಿದ್ದ ಯುವಕ 3 ವರ್ಷಗಳಿಂದ ಯುವತಿಗೆ ಮಾಡ್ತಿದ್ನ ಬ್ಲಾಕ್ ಮೇಲ್. ಈ ಫೋಟೋದಲ್ಲಿರೋ ಯುವಕನ ಹೆಸರು ಸಮೀರ್ ಮುಲ್ಲಾ ಅಂತ, ಹುಬ್ಬಳ್ಳಿಯ ನಿವಾಸಿ. ಈತ ಅವರದ್ದೇ ಕುಟುಂಬಸ್ಥರು ನಡೆಸ್ತಿರೋ ಜಿಮ್ನಲ್ಲಿ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದ. ಇವರ ಅಕ್ಕನ ಹೆಸರು ತೈಸಿನ್ ಮುಲ್ಲಾ. ಈ ತೈಸಿನ್ ಮುಲ್ಲಾಳ ಹಿಂದೂ ಸ್ನೇಹಿತೆಯೊಬ್ಬಳು ಇದೇ ಜಿಮ್ಗೆ ಬರ್ತಿದ್ಲು. ಈ ವೇಳೆ ಸಮೀರ್ ಪರಿಚಯವಾಗಿದ್ದ. ಹೀಗೆ ಪರಿಚಯವಾಗಿದ್ದ ಸಮೀರ್ ಜೊತೆ ಹಿಂದೂ ಯುವತಿ ತುಂಬಾ ಕ್ಲೋಸ್ ಆಗಿದ್ಲು. ಆಗ ಒಂದು ದಿನ ಜಿಮ್ಗೆ ಹೋಗಲು ನನ್ನನ್ನ ಪಿಕಪ್ ಮಾಡು ಅಂತ ಸಮೀರ್ ಹೇಳಿದ್ನಂತೆ. ಆಗ ಆಕೆ ಅವರ ಮನೆ ಬಳಿ ಹೋದಾಗ ಮತ್ತು ಬರೋ ವಸ್ತು ಮಿಶ್ರಿತ ನೀರು ನೀಡಿದ್ನಂತೆ. ಆಕೆ ಪ್ರಜ್ಞೆ ತಪ್ಪಿದಾಗ ಅತ್ಯಾಚಾರ ಮಾಡಿ ಅದರ ವಿಡಿಯೋ ಮಾಡ್ಕೊಂಡಿದ್ನಂತೆ. ಆ ವಿಡಿಯೋ ತೋರಿಸಿ ನಿರಂತರವಾಗಿ ರೇಪ್ ಮಾಡಿದ್ದಾನೆ ಅಂತ ಸಂತ್ರಸ್ತೆ ಆರೋಪಿಸಿದ್ದಾಳೆ. ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ ನಾನು. ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ, ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಬಾ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗೆ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನ, ಅವನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂದು ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತಿದ್ವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಬಾ, ನಂಗೆ ಪಿಕ್ ಮಾಡ, ಜಿಮ್ಮಿಗೆ ಹೋಗೋಣ ಅಂತ. ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಬಾ ಒಳಗೆ ಬಾ, ನೀರು ಕುಡಿ ಅಂಥೇಳಿ ಒಂದು ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ, ಅದು ಇಂಟಮೆಸಿ ಏನು ಇತ್ತು ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವೀಡಿಯೋ ತೋರಿಸಿದ, ನಿನ್ನ ವೀಡಿಯೋ ನಾನು ಹಿಂಗೆ ಮಾಡೇನು ನೋಡು. ನಾ ಶಾಕ್ದಾಗಿದ್ಮೇಲೆ ನಾ ಹೇಳಿದೆ ಅವ್ನು ಮಾಡೋಕ್ಕೆ ಹೋಗ್ಬೇಡ ಪ್ಲೀಸ್, ಹಿಂಗೆ ಮಾಡೋ ಇಲ್ಲ, ನಿನ್ನ ಸೇಫ್ಟಿ ನನ್ನ ಕಡೆ ಇರ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನು ಹೇಳೋಂಗಿಲ್ಲ, ಬರೀ ನೀನು ನಂದಾಗಿರ್ಬೇಕು, ಅದಕ್ಕೆ ವೀಡಿಯೋ ಮಾಡ್ಕೊಂಡೆ ನಾನು, ನಂಗೆ ಹೇಳಿರ ಮಾಡ್ಬೇಕಿಲ್ಲ ನೀನು ಅಂತ ಕೇಳಿದ್ಮೇಲೇನು ಇಲ್ಲ ತಗೋ ಆತ ಈಗ ಮಾಡ್ಕೊಂಡೀನಿ ಅಂತ. ಭಾಳ ಸಲ ಹಿಂಗೆ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್. ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಮತ್ತು ಅವ್ರೆಲ್ಲರಿಗೂ ಸಪೋರ್ಟ್ ಇರ್ಬೇಕು, ನಿಮ್ದು ಹೆಲ್ಪ್ ಇರ್ಬೇಕು. ಮತ್ತು ನಾನು ಇವೆಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ, ಅಸ್ಯೂಮ್ ಮಾಡಿ, ಮತ್ತು ಹರ್ಯಾಸ್ಮೆಂಟ್ ಮಾಡಿ ಇದು ನಂಗೆ ಕಂಟ್ರೋಲ್ ಆಗಿಲ್ಲ. ನಮ್ಮ ಸಮಾಜ ಮಂದಿಗೆ ಮತ್ತು ಕಮಿಷ್ನರ್ ಮಂದಿಗೆ ಹೇಳಿ ನಾನು ಎಲ್ಲ ಮಂದಿಗೆ ಹಿಂಗೆಲ್ಲ ಮಾಡತ್ತಾನಂತ. ಅದಕ್ಕೆ ನಾನು ಇದು ಹೇಳತ್ತೀನಿ ನಿಮ್ಗೆ, ಪ್ಲೀಸ್ ನಿಮ್ಗೆ ಹೆಲ್ಪ್ ಬೇಕು.
ಲವ್ ಜಿಹಾದ್ಗೆ ಪ್ರಯತ್ನ ಮಾಡಿದ್ನ ಸಮೀರ್ ಮುಲ್ಲಾ. ಲವ್ ಜಿಹಾದ್ ಆರೋಪ ಮಾಡಿದ ಸಂತ್ರಸ್ತೆ ಪೋಷಕರು. ಮಗಳು ಜಿಮ್ಗೆ ಹೋಗ್ತಿದ್ದ ವಿಚಾರ ಮನೆಯವರಿಗೆ ಗೊತ್ತಿತ್ತು. ಆದ್ರೆ ಸಮೀರ್ ಮುಲ್ಲಾ ಆಕೆಗೆ ಬ್ಲಾಕ್ ಮೇಲ್ ಮಾಡೋದು ಗೊತ್ತಿರಲಿಲ್ಲ. ಅದು ಗೊತ್ತಾದ ಬಳಿಕ ನನ್ನ ಮಗಳನ್ನ ಜಿಮ್ಗೆ ಹೋಗದಂತೆ ತಡೆದೆ. ಗುರುವಾರ ಏಕಾಏಕಿ ಗುಂಪು ಕಟ್ಟಿಕೊಂಡು ಬಂದ ಕೆಲವರು ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ರು. ಅಲ್ಲದೆ ಸಮೀರ್ ಮುಲ್ಲಾನ ಅಕ್ಕ ನನಗೆ ಪ್ರಾಣ ಬೆದರಿಕೆ ಹಾಕಿದ್ದಲ್ದೆ ಕತ್ತು ಹಿಚುಕಿ ಸಾಯಿಸಲು ಪ್ರಯತ್ನಿಸಿದ್ಲು. ಇದು ಪಕ್ಕಾ ಲವ್ ಜಿಹಾದ್ ಅಂತ ಸಂತ್ರಸ್ತೆಯ ತಾಯಿ ಆರೋಪಿಸಿದ್ದಾರೆ. ಮಗಳಿಗೆ ಅನ್ಯಾಯ ಮಾಡ್ಯಾರ್ರಿ. ನಾವು ಜಿಮ್ಮಿಗೆ ಕಳಿಸ್ತಿದ್ವಿ, ಒಪ್ಕೊತೀವಿ. ಜಿಮ್ಮಿಗೆ ಕಳಿಸಿದ ಮೇಲೆ ನನ್ನ ಮಗಳಿಗೆ ಅಲ್ಲಿ ಡ್ರಿಂಕ್ಸ್ ಒಳಗೆ ಏನೋ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಇಮೋಷನಲ್ ಅತ್ಯಾಚಾರ ಮಾಡ್ಯಾರ, ಭಾಳ ಟಾರ್ಚರ್ ಮಾಡ್ಯಾರ. ಇದು ನನಗೆ ಗೊತ್ತಾದ ಮೇಲೆ ನಾನು ನನ್ನ ಮಗಳಿಗೆ ಬಡ್ದು ಗಿಡ್ದು ಮನೆಗೆ ಕಳಿಸಿದ ಮೇಲೆ ಅವರು ರಿಟರ್ನ್ ಮತ್ತೆ ನನ್ನ ಮನೆ ಕಡೆ ಬಂದು 10 ಜನ ಬಂದು ನಿನಗೆ ರಾತ್ರಿಗೆ ಪೆಟ್ರೋಲ್ ಹಾಕಿ ನಿನ್ನ ಮಗಳಿಗೆ ಕಟ್ತೀವಿ, ಸುಟ್ಟು ಹಾಕ್ತೀವಿ ಅಂತ ಹೇಳಿದ್ರು ರೀ. ಹೇಳಿದ ತಕ್ಷಣ ನಾವು ಎಲ್ಲರಿಗೂ ನಮ್ಮ ಸಮಾಜವ್ರಿಗೆ ಹೇಳಿದ್ವಿ. ನಾವು ಸಮಾಜವ್ರಿಗೆ ಹೇಳಿದ ತಕ್ಷಣ ಅವ್ರೇನು ಹೇಳಿದ್ರು, ಇಲ್ಲ ನಿಮ್ಮ ಮಗಳು ಇದ್ರೊಳಗೆ ಇನ್ವಾಲ್ವ್ ಅದ್ರೊಳಗೆ ಅಂತ ನನ್ನ ಮಗಳಿಗೆ ಹಿಮ್ನೋಟೈಸ್ ಮಾಡ್ಯಾರ ರೀ. ನನ್ನ ಮಗಳಿಗೆ ಭಾಳ ಬ್ಲ್ಯಾಕ್ ಮೇಲ್ ಮಾಡ್ಯಾರ. ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ನಾನು ನಿಂತಿದ್ದಕ್ಕೆ ನನಗೆ ಇವತ್ತು ಬೆಳಗ್ಗೆ 7 ಗಂಟೆ ಬಂದು ನನಗೆ ಹೆದರ್ಸ್ಯಾರ ರೀ. 10 ಜನ ಬಂದು ನಿನಗೆ ಹೊಡಿತೀನಿ, ನಿನ್ನ ಮಗಳಿಗೆ ಕತ್ತರಿಸಿ ನಾನು ಸುಟ್ಕೇಸೊಳಗೆ ಹಾಕ್ತೀನಿ, ಮತ್ತು ನಮ್ಮ 100 ಮಂದಿ ಹುಡುಗರ ಜೊತೆಗೆ ನಿನ್ನ ಮಗಳಿಗೆ ರೇಪ್ ಮಾಡಿಸ್ತೀನಿ ಅಂತ ಹೇಳಿ ನನಗೆ ಬೆಳಗ್ಗೆ ಖುಲ್ಲಾ ಹೇಳ್ಯಾಳ್ರಿ, ಧಮಕಿ ಹಾಕ್ಯಾಳ. ಲವ್ ಜಿಹಾದ್ ಒಳಗೆ ನನ್ನ ಮಗಳಿಗೆ 6 ಹಾಕ್ಸ್ಕೊಂಡಾರಿ ಇವ್ರು. ಎಸ್ ಎಸ್ ಇಲ್ಲ ಸರ್ ನಮಗೆ ಗೊತ್ತಿದ್ದಿಲ್ಲ. ಬ್ಲ್ಯಾಕ್ ಮೇಲ್ ಮಾಡ್ಯಾರ ಸರ್. ಇಲ್ಲ ಸರ್, ಇಲ್ಲ ಅವ್ರು ಬಿಟ್ಟೋಗಿದ್ದ ಗ್ರೂಪ್ ಒಳಗೆ ಫಂಕ್ಷನ್ ಐತಂತ ಹೇಳಿ ಅವ್ರು ಇದ್ದಿದ್ದಿಲ್ರಿ ಸರ್. ಅವ್ರು ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ಯಾರ, ಫುಲ್ ಬ್ಲ್ಯಾಕ್ ಮೇಲ್ ಮಾಡ್ಯಾರ ಸರ್. ಅವ್ರು ಬರೀ ಹಿಪ್ನೋಟೈಸ್ ಮಾಡ್ಯಾರ, ಫುಲ್ ಬ್ಲ್ಯಾಕ್ ಮೇಲ್. ಲವ್ ಜಿಹಾದ್ ಒಳಗೆ ನನ್ನ ಮಗಳಿಗೆ 6 ಹಾಕ್ಸ್ಕೊಂಡಾರ ಅವ್ರು. ಗುರುವಾರ ಬೆಳಿಗ್ಗೆ ಒಂದು ಗುಂಪಿನವರು ಸಮೀರ್ ಮುಲ್ಲನಿಗೆ ಥಳಿಸಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ರು. ಆದರೆ ಸಮೀರ್ ಮುಲ್ಲನ ಕುಟುಂಬಸ್ಥರು ಸಂತ್ರಸ್ತೆಯ ಮನೆ ಬಳಿ ಬಂದು ಜೀವ ಬೆದರಿಕೆ ಹಾಕಿದ್ರಂತೆ. ನಮಗೂ ಅದಕ್ಕೂ ಸಂಬಂಧವಿಲ್ಲ ಅಂತ ಹೇಳಿದ್ರು. ಯುವತಿ ಮನೆ ಮೇಲೆ ದಾಳಿ ಮಾಡಿದ್ರಂತೆ. ನಮ್ಮ ಮಗಳ ಮೇಲೆ ಲವ್ ಜಿಹಾದ್ ಮಾಡಿದ್ದಾರೆ ಅಂತ ಸಂತ್ರಸ್ತೆಯ ತಂದೆ ಗಂಭೀರ ಆರೋಪ ಮಾಡಿದ್ದಾರೆ. ನಾವು ಮುಂಜಾನೆ ನಾವು ಮನೆಯಾಗಿದ್ದು ಸರ್, ಏಕಾಏಕಿ 10 ಮಂದಿ ಬಂದು ದಬ್ಬ ಹೊಡ್ಯಾಕ್ ಚಾಲು ತಲವಾರ್ ತೊಗೊಂಡು ಬಂದ್ಬಿಟ್ರಿ ಸರ್. ನಾವು ನಮ್ಮ ಇದಕ್ಕಂತ ಹೇಳಿದ್ರೆ ಅವ ಸಮೀರ್ ಎಲ್ಲಿದ ಸಮೀರ್ ಅನ್ನಂಗೆ ಕೇಳಾಕತ್ತಾರ ಸರ್. ಯಾ ಸಮೀರಪ್ಪ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ದಬ್ಬ ಚಾಕು ತೊಗೊಂಡು ನೀ ಎಲ್ಲಿದಿ ನಮ್ಗೆ ಹೇಳ, ಇಲ್ಲಿಗ ನಮ್ಮ ಖಲಾಸ ಮಾಡ್ತೀವಿ ನೋಡಂತೇಳಿ ಇವತ್ತು ನಮ್ಮ ಮುಂಜಾನೆ ಬಂದು ದಮ್ ಕೊಟ್ರಿ ಸರ್. ಅದಕ್ಕೆ ನಾವು ನಮ್ಮ ಸಮಾಜಿಗೆ ಎಲ್ಲ ಈ ಮಾಹಿತಿ ಕೊಟ್ಟು ಬಂದ್ಬಿಡ್ರಿ. ಹೌದ್ರಿ, ಮುಂಜಾನೆ ಬಂದಾರ, ವಿಡಿಯೋ ಇದಾವೆ ಸರ್. ಅವ್ರು ಬಂದಿದ್ದು ಇವತ್ತು ಮುಂಜಾನೆ. ಅವರು ಎಲ್ಲ ಇವರು ವಿಕಾಸ್ ನಗರ್ ನಮ್ಮ ಮನೆ, ಅವ್ರ ಹುಡುಗನ ಅಣ್ಣ ತಮ್ಮ ಯಾರು ಬಂದಿದ್ರು, ಅಕ್ಕ ತಂಗಿ. ಏನು ತಲವಾರ್ ತೊಗೊಂಬಂದಾರಿ, ಬ್ಯಾಟ್ ತೊಗೊಂಬಂದಾರಿ, ಎಲ್ಲ ಐತ್ರಿ ಅಲ್ಲಿ ವಿಡಿಯೋ ಅದಾವೆ ಸರ್. ಬಾಗಲ ಮೂರು ದಂಧನ ಹೊಡ್ಯಾಕತ್ತಾರ. ನಿಂಗೆ ಖಲಾಸ ಮಾಡ್ತೀವಿ, ಬ್ಯಾಂಕಿನಲ್ಲಿ ಸುಡ್ತೀವಿ, ನಿಮ್ಗೆ ಎಲ್ಲ ಮಾರಕದ ಎಲ್ಲ ತೊಗೊಂಬಂದು ನಿಂಗೆ ಪೆಟ್ರೋಲ್ ಹಾಕಿ ಸುಡ್ತೀವಿ ಅಂದ್ರೆ ನಮ್ಮ ಇದ ಸಂಬಂಧ ರೀ. ಇದಕ್ಕೆ ನೀ ನಮ್ಮ ಅಂದ್ರೆ ಸಮೀರ್ ಅಂದ್ರೆ ಯಾರು ಕರ್ಕೊಂಡು ಹೋಗ್ಯಾರ ಸರ್? ಬೇರೆಯವ್ರು ಕರ್ಕೊಂಡು ಹೋಗ್ಯಾರ, ನಮ್ಮ ಪೊಲಿಟಿಷಿಯನ್ ಕರ್ಕೊಂಡು ಹೋಗ್ಯಾರ. ಯಾರ ನಮ್ಮ ಮನೆಗೆ ಬಂದಾರ ರೀ. ಅವರು ನೀವು ಕರ್ಕೊಂಡು ನೀವು ಮಾಡಿ ಅಂತೇಳಿ ತಿಳ್ಕೊಂಡು ಹೋಗಿ ಬಂದಾರ ಸರ್. ಯಾರು ಇವತ್ತು ಸರ್? ನಂಗೆ ಇವತ್ತು ಗುರ್ತಾಗಿದೆ. ನಂಗೆ ಇವತ್ತು ನಂಗೆ ಹೇಳಿಲ್ಲ ಮೇಡಮ್. ಇಲ್ಲ ನಾ ಏನು ಬಿಟ್ಟು ಬಂದಿಲ್ಲ ಸರ್. ಸುಳ್ಳು ಏನೋ ಮಾತಾಡ್ರಿ ಸರ್. ಈಗ ನಮ್ಗೆ ನ್ಯಾಯ ಬೇಕು ನೋಡ್ರಿ ಸರ್. ನ್ಯಾಯ ಬೇಕು. ನಮ್ಮ ಮಗಳ ನನ್ನ ಏನು ಹೇಳ್ತಾಳೆ ಅದು ಮಾಡ್ತಾಳೆ ಸರ್. ನಮ್ಗೆ ಸುರೇಶ್ ಬೇಕು ನೋಡ್ರಿ. ಲವ್ ಜಿಹಾದ್ ಮಾಡಾಕತ್ತಾರ ಸರ್. ನಂಗೆಲ್ಲ ನಮ್ಮ ನ್ಯಾಯ ಬೇಕು ನೋಡ್ರಿ ಸರ್, ಅಷ್ಟೇ. ಲವ್ ಜಿಹಾದ್ ಆರೋಪ ತಳ್ಳಿ ಹಾಕಿದ ಸಮೀರ್ ಅಕ್ಕ. 3 ವರ್ಷದಿಂದ ಸಮೀರ್ ಜೊತೆಗಿತ್ತಂತೆ ಲವ್. ಸಂತ್ರಸ್ತೆ ವಿಡಿಯೋ ರಿಲೀಸ್ ಮಾಡಿದ ಬಳಿಕ ಅವರ ಪೋಷಕರು ಸಹ ಸಮೀರ್ ಮುಲ್ಲಾ ವಿರುದ್ಧ ಲವ್ ಜಿಹಾದ್ ಆರೋಪ ಮಾಡಿದ್ರು. ಆದರೆ ಇದಕ್ಕೂ ಮೊದಲು ಒಂದು ಗುಂಪು ಸಮೀರ್ ಮೇಲೆ ಹಲ್ಲೆ ಮಾಡಿತ್ತು. ಅಲ್ಲದೆ ಲವ್ ಜಿಹಾದ್ ಆರೋಪ ಮಾಡಿ ಪೊಲೀಸರಿಗೆ ಒಪ್ಪಿಸಿತ್ತು. ಆಗ ಹಲ್ಲೆಗೊಳಗಾಗಿದ್ದ ಸಮೀರ್ನನ್ನ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸ್ತಿದ್ರು. ಇದು ಗೊತ್ತಾಗಿ ಸಮೀರ್ ಮುಲ್ಲಾ ಅಕ್ಕ ತೈಸಿನ್ ಮುಲ್ಲಾ ಕಿಮ್ಸ್ ಬಳಿಗೆ ಬಂದಿದ್ಲು. ಈ ವೇಳೆ ಮಾತನಾಡಿದ ಆಕೆ 3 ವರ್ಷಗಳಿಂದ ಅವರಿಬ್ಬರು ಪ್ರೀತಿ ಮಾಡ್ತಿದ್ರು. ಆದ್ರೆ ಏಕಾಏಕಿ ಈಗ ಲವ್ ಜಿಹಾದ್ ಆರೋಪ ಮಾಡ್ತಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ವಿಚಾರ ಅಂತ ಹೇಳಿದ್ದಾರೆ. ಸಮೀರ್ ಮುಲ್ಲಾ ನಮ್ಮ ತಮ್ಮ ರೀ. ಸೊ ಸಮೀರ್ ಮತ್ತು ಒಂದು ಐ ಥಿಂಕ್ 3 ಇಯರ್ಸ್ ಆಯ್ತು ರೀ ಇವಾಗ ರಿಲೇಶನ್ಶಿಪ್ ನಲ್ಲಿ ಇದ್ರು ಅವರು. ಸೊ ಇವಾಗ ಸದ್ಯ ರೀ
ಇಷ್ಟು ವರ್ಷ ಕೂಡನೇ ಇದ್ರು ಅವರು. ಇವ್ರದ್ದೇನು ಸಮಾಜ ಇದೆಯಲ್ಲ, SSK ಗ್ರೂಪ್ ಇವ್ರದ್ದು ಸೌಜಿ ಸಮಾಜ, ಅವ್ರು ಏನು ಮಾಡ್ಯಾರ್ರಿ ಇವತ್ತು ಬೆಳಗ್ಗೆ ಐ ಥಿಂಕ್ ಅರೌಂಡ್ 100 people, 100 ಒಂದು 100 ಜನ ಇದ್ರಿ ಅವರು, 150 ಜನ ಇದ್ರಿ ಅವರು. ನಮ್ಮ ಮನೆಗೆ ಬಂದಾರ್ರಿ. ನಮ್ಮ ಮನೇಲಿಂದ ನಮ್ಮ ತಮ್ಮ ಕರ್ದಾರಿ ಕೆಳಗಡೆ. ಅವರು ನಮ್ಮ ತಮ್ಮ ಕೆಳಗಡೆ ಹೋದ್ಮೇಲೆ ಅವ್ರು ಹಿಂಗೆ ಹೊಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅವ್ರು ಆಟೋದಲ್ಲಿ ಹಾಕಿ. ಓಕೆ, ಸೊ ಇವ್ರ ಸಮಾಜದವ್ರು ಈಗ ಅವ್ರು ನಮ್ಮ ಜೊತೆ ಹಂಗಿದ್ರೆ ಅಂತ ಏನೂ ಗೊತ್ತಿಲ್ಲ. ಸೊ ಇದು ನೋಡ್ರಿ, ಇದು ಝೂಮಾಗಿ ಚೆಕ್ ಮಾಡ್ಕೋರಿ. ಇದು ಅವ್ರ ಮಮ್ಮಿ ಪಾಪ, ಹುಡುಗಿ ಮಮ್ಮಿ ಪಾಪ, ಅವ್ರ ಪಪ್ಪ ಮತ್ತು ಆ ಹುಡುಗಿ. ಸೊ ಇದು ನಮ್ಮ ಜೊತೆ ಎಲ್ಲ ಫಂಕ್ಷನಿಗೆ ಬಂದಿದ್ದು, ಇದು ನಮ್ಮ ಬರ್ಡೇ ಪಾರ್ಟೀಸಿಗೆ ಬಂದಿದ್ದು ಎಲ್ಲ ಇದು ನಮ್ಮ ಕಡೆ. ಆಮೇಲೆ ರೀಸೆಂಟ್ಲಿ ಖುಷಿ, ನಾನು, ನಮ್ಮ ತಮ್ಮ, ಓಕೆ, ನಮ್ಮ ಹಸ್ಬೆಂಡ್, ನಾವು ಹೊರಗಡೆ ಹೋಗಿದ್ದು. ಓಕೆ, ಇದು ನಾವು ಶಾಪಿಂಗ್ ಹೋಗಿದ್ದು. ಇಲ್ಲಿ ಅದ ನೋಡ್ರಿ ಖುಷಿ. ಸೊ ಇದು ರೀಸೆಂಟ್ಲಿ ನಾವು ಶಾಪಿಂಗಿಗೆ ಹೋಗಿದ್ದು. ಅವ್ರ ಪಪ್ಪ ರೀಸೆಂಟ್ಲಿ ಗೋವಾಗ ಹೋಗಿದ್ರಿ ಇವ್ರು, ನಮ್ಮ ತಮ್ಮ ಮತ್ತು ಖುಷಿ. ಅವ್ರ ಪಪ್ಪ ಬಂದು ಡ್ರಾಪ್ ಮಾಡಿ ಹೋಗ್ಯಾರ್ರಿ ಅವ್ರಿಗೆ. ಏನು ಲವ್ ಜಿಯಾದಿಲ್ಲ ಅಷ್ಟೇ. ಅದು SSK ಸಮಾಜದವ್ರಿಗೆ ಬುದ್ಧಿ ಇಲ್ಲ ಏನು ಮಾತಾಡ್ಬೇಕಂತ. ಏನು ಅವ್ರಿಗೆ ಈಗೆಲ್ಲ ಫೋಟೋಸ್ ವೀಡಿಯೋಸ್ ತೋರಿಸಿದ್ರೆ ನಾನು ಇನ್ನೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕ್ತೀನಿ ಅಂತ ನಾನು. ನಮ್ಮ ತಮ್ಮನ ಜೊತೆ ಅವ್ರ ಮಮ್ಮಿ ಪಾಪ ನಮ್ಮ ಮನೆಗೆ ಬಂದಿದ್ದ ಎಲ್ಲ ಅವ್ರು ಏನೇನು ಮಾಡಾರಲ್ಲ, ನಾವೆಲ್ಲ ಪಾರ್ಟಿನೂ ಮಾಡಿವ್ರಿ ಕೂಡಿ. ಜಿಮ್ ನಡೆಸುವ ನೆಪದಲ್ಲಿ ಲವ್ ಜಿಹಾದ್ ಆರೋಪ. ಸಮೀರ್ ವಿರುದ್ಧ ಸಿಡಿದೆದ್ದ ಹಿಂದೂ ಪರ ಮುಖಂಡರು. ತೈಸಿನ್ ಮುಲ್ಲಾ ಲವ್ ಜಿಹಾದ್ ಆಗೇ ಇಲ್ಲ ಅನ್ನೋದಕ್ಕೆ ಹಿಂದೂ ಮುಖಂಡರು ತಿರುಗೇಟು ನೀಡಿದ್ದಾರೆ. ಯುವತಿ ಮನೆ ಬಳಿ ಬಂದು ಸಮೀರ್ ಮುಲ್ಲಾ ಕುಟುಂಬಸ್ಥರು ಗಲಾಟೆ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಬಜರಂಗದಳ ಕಾರ್ಯಕರ್ತರು ಸ್ಥಳಕ್ಕಾಗಮಿಸಿದ್ದಾರೆ. ಈ ವೇಳೆ ಮಾತನಾಡಿದ ಹಿಂದೂ ಮುಖಂಡ, ಜಿಮ್ ಹೆಸರಲ್ಲಿ ಸಮೀರ್ ಮುಲ್ಲಾ ಲವ್ ಜಿಹಾದ್ ಮಾಡ್ತಿದ್ದಾನೆ. ಕೇವಲ ಒಬ್ಬ ಹುಡುಗಿ ಜೊತೆ ಮಾತ್ರ ಈತ ಸಂಬಂಧ ಹೊಂದಿಲ್ಲ, ಬದಲಿಗೆ 5-6 ಹಿಂದೂ ಹುಡುಗಿಯರ ಜೊತೆ ಸಂಬಂಧ ಹೊಂದಿದ್ದಾನೆ. ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳು ನಮ್ಮ ಬಳಿ ಇವೆ. ಅಲ್ಲದೆ ಸಂತ್ರಸ್ತೆ ಕುಟುಂಬದ ಮೇಲೆ ದಾಳಿ ಮಾಡಿದ್ದು ಗೊತ್ತಾಗಿ ಸ್ಥಳಕ್ಕೆ ಬಂದ ದಲಿತ ಯುವಕನ ಜಾತಿ ನಿಂದನೆ ಮಾಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಮೀರ್ ಮುಲ್ಲಾ ಅನ್ನೋ ಒಬ್ಬ ಯುವಕ, ವಿಜಯನಗರದವ, ಅವ ಜಿಮ್ ನಡೆಸ್ತಾರ. ಅವ್ರ ಫ್ಯಾಮಿಲಿ ಪೂರ್ತಿ ಜಿಮ್ ನಡೆಸ್ತಾರ. ಅಲ್ಲಿ ಅವ್ರ ಜಿಮ್ನಲ್ಲಿ ಒಂದು ಸಮೀರ್ ಮುಲ್ಲಾ ಅನ್ನೋ ಹುಡುಗ ಒಂದು ಹುಡುಗಿನ ಲವ್ ಜಿಯಾದ್ ಬೀಳ್ಸ್ಯಾನ. ಇದು ಒಂದೇ ಹುಡುಗಿಯಲ್ಲ, ಅವನ ಕಡೆ ಫೋಟೋ ಇರೋ ಪ್ರಕಾರ ಒಂದು 5-6 ಜನ ಹಿಂದೂ ಹುಡುಗಿಯರ ಲವ್ ಜಿಯಾದ್ ಬಲ್ಲೆ ಬೀಳ್ಸ್ಯಾನ. ಅವ್ರನ್ನ ಮುಸ್ಲಿಂ ಮಾಡಿ ಅವ್ರದ್ದು ವಿಡಿಯೋ ಫುಟೇಜ್ ಎಲ್ಲ ಅವ್ನ ಕಡೆ ಅದಾವು, ವಿಡಿಯೋ ಫೋಟೋಸ್ ಎಲ್ಲ ಅದಾವು. ಆ ಹುಡುಗನ ಇವತ್ತು ನಾವು ಬೆಳಿಗ್ಗೆ ನಮ್ಮ ಸಂಘಟನೆ ಕಾರ್ಯಕರ್ತರು ಅವ್ನು ಕರ್ಕೊಂಬಂದು ನಾವು ಹಳೆ ಹುಬ್ಬಳ್ಳಿ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡೇವಿ. ಈಗ ಅಲ್ಲೇ ಬಂದಿದ್ದಕ್ಕೆ ಅವ್ನು ಕರ್ಕೊಂಬಂದಿದ್ದ ಸಂಬಂಧ ಆ ಹುಡುಗನ ಮನೆಯವರು, ಅವನು ಸಮೀರ್ ಮುಲ್ಲಾನ ಅವರ ಫ್ಯಾಮಿಲಿ ಎಲ್ಲರೂ ಕರ್ಕೊಂಬಂದು ಇಲ್ಲೇ ನಮ್ಮ ಆ ಹುಡುಗಿ ಮನೆ ಇರ್ತಲ್ಲ, ಆ ಹುಡುಗಿ ಮನೆಗೆ ಬಂದು ಕದ ಮುರಿದ್ರು. ಹೊಳ್ಳಿ ಆ ಒಂದಿಷ್ಟು ಹೆಣ್ಮಕ್ಳು ಬೈದ್ರು ಅವ್ರ ಕುಟಾಗ. ಅವ್ರೇನೋ ಹುಡುಗಿಯರು ಬೈದ್ರು. ಅವ್ರು ಏನು ಹೇಳ್ತಾರಂತಂದ್ರೆ, ನಿಮ್ಮ ಫೋಟೋ ಎಲ್ಲ ಅದಾವು, ನನ್ನ ವಿಡಿಯೋ ಅದಾವು, ನಾನೆಲ್ಲ ನಿಮ್ಗೆ ಲೀಕ್ ಮಾಡ್ತೀನಿ. ಅಕಸ್ಮಾತ್ ನೀವು ಅವೇನು ನಮ್ಮ ಹುಡುಗನ ಬಿಡಿಸ್ಲಿಲ್ಲ ಅಂದರೆ ನೀವೆಲ್ಲ ಮಾಡಿಸಿ ನೀವು ಸುಸೈಡ್ ಮಾಡೋ ಮಟನೂ ನೀನು ಬಿಡಂಗಲ್ಲ, ನಾವು ನಿಮ್ಮ ಮನೆ ಬೆಂಕಿ ಹಚ್ತೇವೆ ಅಂತೇಳಿ ಹೇಳಿ ಹೋಗ್ಯಾರ. ಅದಕ್ಕೆ ನಾವೆಲ್ಲ ಇವತ್ತು ಸೇರೇವಿ, ಎಲ್ಲ ಸಂಘಟನೆ ಮುಖಂಡರು, ಸಂಘಟನೆ ಇವರೆಲ್ಲ ನಾವು ಸೇರೇವಿ. ಮತ್ತು ಅದರೊಳಗನೆ ನಮ್ಮ ದಲಿತ ಒಬ್ಬ ಯುವಕಗೆ ಅವರ ಫ್ರೆಂಡ್ ರೀ, ಉದಯ್ ಅಂತೇಳಿ ಇವರು, ಅವ್ರು ವಿಜಯರ ಫ್ರೆಂಡ್, ಅವ್ರನ್ನ ಕರ್ಸ್ಯಾರ. ಪಾಪ ಅವ್ರಿಗೂ ಜಾತಿ ನಿಂದನೆ ಮಾಡ್ಯಾರ. ನೀವು ಇದು ಬರಬಾರ್ದು, ನಮ್ಮದು ಸಾವಜಿದ್ ಇದೆ ಅಂತೇಳಿ ಹಿಂಗೆಲ್ಲ ವಿಷಯ ತೊಗೊಂಡು ಜಾತಿ ನಿಂದನೆ ಕೂಡ ಮಾಡ್ಯಾರ. ಅವ್ರ ಕಡೆಯಿಂದ ನಾವು ಅಟ್ರಾಸಿಟಿ ಕೇಸ್ ಮಾಡಿಸ್ತೀವಿ. ವೈಯಕ್ತಿಕ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿರೋದು ನಿಜ. ಲವ್ ಜಿಹಾದ್ ಆರೋಪ ತಳ್ಳಿ ಹಾಕಿದ ಹುಬ್ಬಳ್ಳಿ ಕಮಿಷನರ್. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ನಡೆದಿದೆ ಅನ್ನೋದಕ್ಕೆ ಸ್ಪಷ್ಟನೆ ನೀಡಿರೋ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರವರಿಗೆ ಬೇಕಾದಂತೆ ಬಿಂಬಿಸ್ತಿದ್ದಾರೆ. ವೈಯಕ್ತಿಕ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿರೋದು ನಿಜ. ಲವ್ ಜಿಹಾದ್ ಅನ್ನೋದೆಲ್ಲ ಅವರವರ ಭಾವನೆಗಳು ಅಂತ ಹೇಳಿದ್ದಾರೆ. ಅಲ್ಲದೆ ಈ ರೀತಿಯ ಯಾವುದೇ ಸಮಸ್ಯೆ ಎದುರಾದಾಗ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಬೇಕು. ಅದನ್ನ ಹೊರತುಪಡಿಸಿ ಹೀಗೆ ಮನೆಗಳ ಬಳಿ ತೆರಳಿ ಗಲಾಟೆ ಮಾಡಿಕೊಳ್ಳೋದು ಬೇಡ ಅಂತ ಸಾರ್ವಜನಿಕರಿಗೆ ಕಿವಿ ಮಾತು ಹೇಳಿದ್ದಾರೆ. ನೋಡಿ, ಅವ್ರವ್ರ ಇಂಟರ್ಪ್ರಿಟೇಷನ್ ಅವ್ರು ಹೇಳ್ತಾರೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಹುಡುಗ ಹುಡುಗಿ ಇಬ್ಬರು ಜೊತೆಗೆ ಓಡಾಡ್ತಿದ್ರು ಅನ್ನುವಂಥದ್ದು. ಹಂಗಾಗಿ ಹುಡುಗಿ ಕಡೆಯವರು ಈ ಒಂದು ಘಟನೆಯನ್ನು ಮಾಡಿದ್ದಾರೆ. ಆಮೇಲೆ ಹುಡುಗನ ಕಡೆ ಅಂತ ಅವರು ಹೇಳುವಂಥದ್ದು, ಹುಡುಗಿ ನಮಗೆ ಪರಿಚಯ ಎಲ್ಲ ಇದ್ದು, ಬಟ್ ಯಾಕೆ ಈ ರೀತಿ ಆಗಿದೆ ಅನ್ನೋದು ಗೊತ್ತಿಲ್ಲ ಅನ್ನೋಂಥದ್ದಷ್ಟೇ ಅವರು ಹೇಳ್ತಾರೆ. ಯಾವುದೇ ಇದ್ರೂ ಅದು ಠಾಣೆಗಳಿಗೆ ತೊಗೊಂಬಂದು ವಿಷಯವನ್ನು ಮುಗಿಸ್ಕೋಬೇಕು. ಅದು ಬಿಟ್ಟು
ಮನೆಗಳ ಹತ್ರ ಹೋಗಿ ಗುಂಪುಗಳಲ್ಲಿ ಹೋಗಿ ಮಾಡೋಂಥ ತಪ್ಪಾಗುತ್ತೆ. ಅದಕ್ಕೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ.